ಹೂಗಳನ್ನು ನೋಡೋದ್ರಿಂದ ಅದ್ರ ಸುವಾಸನೆಯನ್ನು ಸೆಳ್ಕೊಳ್ಳೋದ್ರಿಂದ ನಮ್ಮ ಮೆದುಳಲ್ಲಿ ಕೀ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹ್ಯಾಪಿ ಹಾರ್ಮೋನ್ಸ್ ಅಂತ ಏನ್ ಕರಿತೀವಿ, ಡೋಪಮೈನ್, ಸೆರೋಟಿನಿನ್ ಮತ್ತೆ ಆಕ್ಸಿಟೋಸಿನ್ ಬಿಡುಗಡೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಪಟಾಕಿ ಮಾರ್ನಿಂಗ್ ಶ್ರುತಿ, ಈ ಹಾಡು ಕೇಳಿರ್ಬೇಕಲ್ಲ ಎಲ್ಲರೂ, ನನ್ನ ಎದೆ ಡವ ಡವ ಎನ್ನುತ್ತಿದೆ ಅಂತ. ಅದೇ ತರ ನಾನು ಒಂದು ಹಾಡು ಹೇಳ್ತೀನಿ, ನನ್ನ ತಲೆ ಮೊಯ ಮೊಯ ಎನ್ನುತ್ತಿದೆ. ಜಾಪನೀಸ್ ಅಲ್ಲಿ ಮೊಯ ಮೊಯ ಅಂತ ಪಫ್ ಆಫ್ ಸ್ಮೋಕ್ ಅಂತ ಹೊಗೆ ಶೇಪ್ ಅಲ್ಲಿ ಇರುತ್ತೆ. ಅದಕ್ಕೆ ಈ ಬ್ರೈನಿಗೆ ಬೈಪಾಸ್ಗೆ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಈ ಮೊಯ ಮೊಯ ಒಂದು ಕಾಯಿಲೆ, ಬ್ರೈನ್ ರಕ್ತ ಪೈಪ್ದು ಒಂದು ಕಾಯಿಲೆ. ಈ ಕಾಯಿಲೆಯಲ್ಲಿ ನಾವು ಆಂಜಿಯೋಗ್ರಾಮ್ ಮಾಡಿದಾಗ ಆ ಆಂಜಿಯೋಗ್ರಾಮ್ ಪೈಪ್ ಕಾಣಿಸೋ ಬದಲಾಗಿ ಒಂದು ಪಫ್ ಆಫ್ ಸ್ಮೋಕ್ ತರ ಕಾಣಿಸುತ್ತೆ. ಇದು ಜಪಾನ್ ಅಲ್ಲಿ ಫಸ್ಟ್ ಕಂಡಿದ್ದಾಗ ಇಂದ ಇದನ್ನ ಮೊಯ ಮೊಯ ಅಂತ ಅವ್ರು ಹೇಳಿದ್ದಾರೆ. ಈ ಮೊಯ ಮೊಯ ಕಾಯಿಲೆ ಈ ಸೌತ್ ಈಸ್ಟ್ ಏಷ್ಯಾಲಿ ತುಂಬಾ ಕಾಮನ್. ನಾನು ಜಪಾನ್ ಅಲ್ಲಿ ಇದ್ದಾಗ 1 ವರ್ಷ ಮಗುಗೆ ಬ್ರೈನ್ ಬೈಪಾಸ್ ಮಾಡಿದ್ ನೋಡಿದ್ದೀನಿ. 1 ವರ್ಷ ಮಗು, ಯೋಚನೆ ಮಾಡಿ. ಇತ್ತೀಚೆಗೆ ಇಂಡಿಯಾಲು ಸಾಕಷ್ಟು ಪೇಷಂಟ್ಸ್ ಗಳು ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಸೌತ್ ಇಂಡಿಯಾಲಿ. ಇವ್ರ ಸಿಂಪ್ಟಮ್ ಏನು ಅಂದ್ರೆ ಸ್ಟ್ರೋಕ್, ದೊಡ್ಡವರ ಆದ್ಮೇಲೆ ಬರೋದು ಕಾಯಿಲೆ ಅಂತದ್ ಅಲ್ಲ ಅದು. ಚಿಕ್ಕ ಮಕ್ಕಳಿಗೆ ಹೆಂಗಪ್ಪ ಡಿಟೆಕ್ಟ್ ಮಾಡೋದಂದ್ರೆ, ಸುಮ್ನೆ ಅಳ್ತಾ ಇದ್ರೆ ಸಡನ್ ಒಂದ್ ಸೈಡ್ ಒಂದ್ ಕೈ ಒಂದ್ ಕಾಲ್ ವೀಕ್ನೆಸ್ ಆಗ್ಬಿಟ್ಟು ಸರೋಗ್ಬಿಡ್ತು 5-10 ನಿಮಿಷ ಅಲ್ಲಿ. ಎಸ್ಪೆಷಲಿ ಒಂದ್ ಕೈ ಒಂದ್ ಕಾಲ್ ಫಿಟ್ಸ್ ಬಂದ್ರೆ ಈ ಕಾಯಿಲೆ ಯಾವತ್ತು ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಈ ಕಾಯಿಲೆ ಮಾಹಿತಿ ತುಂಬಾ ಜನ ಡಾಕ್ಟರ್ಗೂ ಗೊತ್ತಿಲ್ಲ. ಅದರಿಂದ ನಮಗೆ ಮಾಹಿತಿ ಇರೋದು ಬಾರಿ ಮುಖ್ಯ. ಅದಕ್ಕೆ ಮೊಯ ಮೊಯ ಅಂತ ಇದಕ್ಕೆ ಹೆಸರು.